ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೂಪರ್ ಹೆಲ್ದಿ ಕಾರ್ನರ್. ಇವತ್ತು ರಜೆಯ ದಿನ, ಏನಾದರೂ ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟ್ ಮಾಡು ಅಂದ್ಕೊಂಡೆ. ಹಾಗೆ ನಾನು ಕ್ರಿಸ್ಪಿಯಾಗಿರುವಂತಹ ಗೀ ರೋಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡಿದ್ದೇನೆ. ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನೋಡುವ. ಇಲ್ಲಿ 1 ಗ್ಲಾಸ್ನಷ್ಟು ನಾನು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಹಾಗೆ ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಹಾಗೂ 1/4 ಗ್ಲಾಸ್ನಷ್ಟು ಉದ್ದಿನಬೇಳೆ ಹಾಗೆ 1/4 ಗ್ಲಾಸ್ನಷ್ಟು ಕಡಲೆಬೇಳೆಯನ್ನು ತಗೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿ 4 ರಿಂದ 5 ಗಂಟೆಗಳ ಕಾಲ ಇದನ್ನು ನಾನು ನೆನೆಸಲಿಕ್ಕಿಟ್ಟೆ. ಇಡೀ ರಾತ್ರಿ ಇದನ್ನು ಫರ್ಮೆಂಟೇಷನ್ಗೆ ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಇವತ್ತು ಬೆಳಿಗ್ಗೆ ನೋಡುವಾಗ ಅದು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈ ದೋಸೆಗಳಿಗೆ ಮಸಾಲೆ ದೋಸೆ ಇರ್ಬೋದು, ಗೀ ರೋಸ್ಟ್ ಇರ್ಬೋದು, ಅದಕ್ಕೆ ಇಡ್ಲಿ ಅಷ್ಟು ಫರ್ಮೆಂಟೇಷನ್ ಬರಬೇಕಂತೇನಿಲ್ಲ. ಈ ರೀತಿ ತವ ಏನಿದೆ ಅದಕ್ಕೆ ಮೊದಲೇ ನಾನು ಅದನ್ನು ತೊಳೆದಿಡುವಾಗ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಎಳ್ಳೆಣ್ಣೆ ಹಚ್ಚಿದ್ದೆ. ಇನ್ನೊಮ್ಮೆ ನಾನು ಎಣ್ಣೆ ಹಚ್ಚಲಿಲ್ಲ. ಹೆಚ್ಚು ಎಣ್ಣೆ ಹಚ್ಚಿದರೆ ನಿಮಗೆ ಗೀ ರೋಸ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಇದರ ಮೇಲೆ ಬ್ಯಾಟರ್ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ನಾನೀಗ ಸವರ್ತಾ ಇದ್ದೇನೆ. ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಅದು ಗೋಲ್ಡನ್ ಬ್ರೌನ್ ಆಗ್ತದೆ, ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಈಗ ನೋಡಿ, ಕ್ರಿಸ್ಪಿ ಆಗಿರುವಂತಹ ಈ ದೋಸೆ ಚೆನ್ನಾಗಿ ಬಂದಿದೆ. ಇನ್ನೊಮ್ಮೆ ನಾನು ದೋಸೆ ಮಾಡ್ತಾ ಇದ್ದೇನೆ, ಆದರೆ ಎಣ್ಣೆ ಹಚ್ಚೋದಿಲ್ಲ. ಹಾಗೆ ಕಡಿಮೆ ಉರಿಯಲ್ಲೇ ಇದನ್ನು ಇನ್ನೊಂದು ದೋಸೆಯನ್ನು ಇದರ ಮೇಲೆ ಹರಡ್ತಿದ್ದೇನೆ. ತೆಳುವಾಗಿ ಇದನ್ನು ಹರಡಬೇಕು, ಆವಾಗ ನಿಮಗೆ ಇದು ಕ್ರಿಸ್ಪಿ ಆಗ್ತದೆ. ಈ ದೋಸೆ ಎಲ್ಲ ಮಾಡುವಾಗ ಮಸಾಲೆ ದೋಸೆ ಇರಬಹುದು ಅಥವಾ ಗೀ ರೋಸ್ಟ್ ಇರ್ಬೋದು, ಅದು ಕ್ರಿಸ್ಪಿ ಆಗಲಿಕ್ಕೆ ಸೋನಾ ಮಸೂರಿ ಅಕ್ಕಿಯನ್ನು ಹಾಕಿದರೆ ಒಳ್ಳೆಯದು. ಕ್ರಿಸ್ಪಿನೆಸ್ ಅನ್ನೋದು ಸೋನಾ ಮಸೂರಿ ಅಕ್ಕಿಯಿಂದ ನಿಮಗೆ ಬರ್ತದೆ. ಇದರ ಮೇಲೆ ನಾನು ಚೆನ್ನಾಗಿ ತುಪ್ಪವನ್ನು ಸವರ್ತಾ ಇದ್ದೇನೆ. ನೋಡಿ, ಈ ದೋಸೆ ಸಹ ಚೆನ್ನಾಗಿ ಫ್ರೈ ಆಗಿದೆ. ಮೆಂತ್ಯ ಏನಿದೆ ಅದು ಒಳ್ಳೆ ಘಮ ಕೊಡ್ತದೆ ದೋಸೆಗಳಿಗೆ. ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯನ್ನು ನಾವು ಹಿಟ್ಟಿನ ಜೊತೆ ಸೇರಿಸ್ಕೊಳ್ತೇವೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಲಿಕ್ಕೆ ಅರ್ಧದಷ್ಟು ಈರುಳ್ಳಿ ಹಾಗೆ 1 ಎಸಳು ಬೆಳ್ಳುಳ್ಳಿ ಹಾಗೆ 1 ಹಸಿಮೆಣಸು, ಸಣ್ಣ ತುಂಡು ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಸ್ವಲ್ಪ ಹುಳಿಯನ್ನು ತೆಗೆದುಕೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧದಷ್ಟು ತೆಂಗಿನಕಾಯಿ. ಇದನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಇವಾಗ ನೋಡಿ, ನಮ್ಮ ಕ್ರಿಸ್ಪಿ ಮತ್ತು ಟೇಸ್ಟಿಯಾದ ಗೀ ರೋಸ್ಟ್ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹಾಗೂ ಟೇಸ್ಟಿ ಗೀ ರೋಸ್ಟ್, ಕ್ರಿಸ್ಪಿ ಗೀ ರೋಸ್ಟ್ ರೆಡಿ. ನೀವು ಇದರ ಜೊತೆ ಆಲೂಗಡ್ಡೆ ಪಲ್ಯ ಮಾಡಿಕೊಂಡ್ರೆ ಇದು ಮಸಾಲೆ ದೋಸೆ ಆಗಿ ಸಹ ನೀವು ತಿನ್ಬೋದು. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.